ಈ ಸಲ ಹಿಂಸೆ ಆಗಲಿಲ್ಲ, ಎಲ್ಲ ಒಟ್ಟಿಗೆ ಮಾಡಿದ್ರು. ಅದು ಕೇಕ್ ಬೀಸ್ಕಂತ ಇಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ ಬೆಳಗ್ಗೆನೆಲ್ಲ ಶುರು ಮಾಡಿದ್ದೀನಿ. ಇವತ್ತು ಚಿತ್ರಾನ್ನಕ್ಕೆ ಎಲ್ಲ ತಯಾರಿ ಮಾಡಿಟ್ಕೊಂಡಿದ್ದೀನಿ. ಸೊ ನಾನಿವತ್ತು ಒಂದು ಬರ್ತಡೇಗೆ ಹೋಗಬೇಕು, ಅದಕ್ಕೋಸ್ಕರ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಮಸಾಲೆ ಚಿತ್ರಾನ್ನ. ನಾವು ಇದಕ್ಕೆ ಪುಡಿ ಹಾಕ್ತೀವಿ ಚಿತ್ರಾನ್ನಕ್ಕೆ. ಅದನ್ನು ನಾವು ಮುಂಚೆನೇ ಎಲ್ಲ ರೋಸ್ಟ್ ಅಂದರೆ ಕಾಳುಗಳನ್ನ, ಬೇಳೆ ಕಾಳುಗಳನ್ನ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಬೇಗ ಮಾಡಿಬಿಡ್ಬೋದು, ಚೆನ್ನಾಗಿರುತ್ತೆ ತುಂಬ. ಇದು ಹುಳಿನ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ರೈಸ್ನ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು ವಾರ ಇಡ್ಬೋದು ಅಷ್ಟೇ. ಹಬ್ಬ ಅಂದರೂ ತುಂಬ ದಿವಸ ಇಡೋಕ್ಕಾಗಲ್ಲ. ಸೊ ಗೈಸ್, ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಯೂಶ್ವಲಿ ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ, ಮಾಮೂಲಿ ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಒಗ್ಗರಣೆಗೆ ಕಡಲೆಬೀಜ, ಸಾಸಿವೆ, ಕಡಲೆಬೇಳೆ ಥರದ್ದೆಲ್ಲ ಹಾಕಿ ಹುಣಸೆಹಣ್ಣು, ಮೇಯ್ನಾಗಿ ಹುಣಸೆಹಣ್ಣು ಬಿಸಿನೀರಲ್ಲಿ ಸ್ವಲ್ಪ ಕಲಸಿಟ್ಕೊಂಡು ನಂತರ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲೆ ಪುಡಿಗಳನ್ನ, ಅಂದರೆ ಅದಕ್ಕೆ ಬೇಳೆ ಕಾಳುಗಳನ್ನ ರೋಸ್ಟ್ ಮಾಡಿ ನಾವು ಪುಡಿ ಮಾಡಿಟ್ಟಿರ್ತೀವಿ. ಸೊ ಅದನ್ನು ಸೇರಿಸ್ಕೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ರೈಸ್ ಕೊಂಡ್ರೆ ಸೂಪರಾಗಿರುತ್ತೆ. ಚಳಿ ಟೈಮಲ್ಲಂತೂ ಈ ಥರ ಹುಳಿ ಮಾಡಿಟ್ಕೊಂಡು ರೈಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ತಿರ್ಗವ, ಈ ಕಡೆ ಚೂಡ ಮುಳ್ಕಕ್ಕ. ನಾನು ಎಲ್ಲ ಕೆಲಸನೂ ಮುಗಿಸಿ ಮನೆಯಲ್ಲಿ ಟಿಫನ್ ಮಾಡೋ ಹೊತ್ತಿಗೆ 11:15, 11:30 ಆಗೋಯಿತು. ಮನೆಯಲ್ಲಿ ಕೆಲಸಕ್ಕೆ ಬಂದಿದ್ದರು. ಸೊ ಹಾಗಾಗಿ ಅವರಿಗೆ ತಿಂಡಿ, ಟೀ ಅದು ಇದು ಅಂತ ಕೇಳ್ತಾನೆ ಇದ್ದರು. ಸೊ ಹಾಗಾಗಿ ಇಷ್ಟೊತ್ತಾಗೋಯಿತು. ಈಗ ನಾನು ರೆಡಿ ಆಗಿದ್ದೀನಿ. ನಾನು ಋತು ಕೂಡ ಹಾಸನ್ಗೆ ಹೋಗ್ತೀವಿ. ಇವತ್ತು ಬರ್ತಡೇ ಇದೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಮ್ಮನೆಯವ್ರು ಬರ್ತಾಯಿಲ್ಲ, ನಮ್ಮನೆಯವ್ರು ನಮ್ಮನ್ನು ಬಿಡೋದಕ್ಕೆ ಬರ್ತಾಯಿದ್ದಾರೆ. ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಬರ್ತಾರೆ. ನಮ್ಮ ಅಕ್ಕನ ಮಗಳು, ದೊಡ್ಡಕ್ಕನ ಮಗಳು, ಅವಳು ನನಗೆ ಕಾಯ್ತಾ ಇದ್ದಾಳೆ ಬಸ್ ಸ್ಟ್ಯಾಂಡಲ್ಲಿ. ಸೊ ಹಾಗೆ ಎಲ್ಲರೂ ಒಂದೇ ಕಡೆ ಮೀಟ್ ಆಗೋಣ ಅಂತ. ಸೊ ಗೈಸ್, ತುಂಬ ಗಾಳಿ, ಆಷಾಢದ ಗಾಳಿ ತುಂಬ ಬೀಸ್ತಿದೆ. ಮಳೆ ಇಲ್ಲ 2 ಡೇಸಿಂದ. ಸ್ವಲ್ಪ ಸೋನೆಂಗೆ ಬರುತ್ತೆ, ನಿಲ್ಲುತ್ತೆ. ಬಟ್ ಹಾಸನಿಗೆ ಮಳೆ ಅಂತ ಅಂತಿದ್ರು. ನೋಡಬೇಕು ಇನ್ನು ಹಾಸನಿಗೆ ಹೆಂಗೋ ಏನೋ ಅಂತ. ಹಾಗೆ ಲೊಕೇಶನ್ ಕೂಡ ಕಳಿಸಿದ್ದಾರೆ, ಹಾಸನಲ್ಲಿ ಯಾವ ಚೌಟ್ರಿ ಏನು ಅಂತ. ನೋಡೋಣ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅದು ಡೈರಿ ಸರ್ಕಲ್ ಹತ್ರನೇ ಇಳಿಬೇಕು ಅಂತ ಹೇಳಿದ್ದಾರೆ. ಸೊ ಫಂಕ್ಷನ್ ಬಂದು ಹಾಸನಲ್ಲಿ ಫಂಕ್ಷನ್ನು. ಋತುಗೆ ಇವತ್ತು ರಜೆ ಇರೋದ್ರಿಂದ ಋತುನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಸಿಕ್ತು. ನಮ್ಮ ಅಕ್ಕನ ಮಗಳು ಕೂಡ ಬಂದಳು. ಬಸ್ಸು ತುಂಬ ರಶ್ ಆಗಿತ್ತು. ಸೊ ಹಾಗಾಗಿ ಋತುಂಗೆ ಒಂದು ಫ್ರೀ ಆಗಿರೋ ಜಾಗ ಸಿಗಲಿಲ್ಲ. ಸಂದಿಲೆ ಕೂರಿಸ್ಕೊಂಡಿದ್ವಿ. ಅದಕ್ಕೆ ಕಾರಲ್ಲಿ ಹೋಗೋಣ ಅಂತಂದರು. ಇದರ ಕರ್ಕೊಂಡು ಬಂದರು ಅಂತ ಬೈಕೊಳ್ತಾ ಇದ್ದ. ಸೊ ಏನೂ ಮಾಡೋಂಗಿಲ್ಲ, ಕೆಲವೊಂದು ಟೈಮು ಅನುಸರಿಸ್ಕೊಳ್ಳೇಬೇಕು. ಮನೇಲಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಮನೆಯವ್ರು ಬರೋಕ್ಕಾಗಲೇ ಇಲ್ಲ. ಹಾಗೆ ನಮ್ಮ ಅಕ್ಕನ ಮಗಳು ಎಲ್ಲರೂ ಬಂದರು. ನಾವೆಲ್ಲ ಒಟ್ಟಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದು ಹಾಸನಲ್ಲಿ ಡೈರಿ ಸರ್ಕಲಲ್ಲಿ ಇಳಿದ್ರೆ ಬೈಪಾಸಲ್ಲಿ ಬರುತ್ತೆ ಇದು ಲೊಕೇಶನ್ನು. ಸೊ ಹಾಗಾಗಿ ನಾನು ಇವೆಲ್ಲ ಓಡಾಡಿದ್ದೀವಿ, ತುಂಬ ಸಲ ನೋಡಿದ್ದೀವಿ. ಯಶಸ್ವಿನಿ ಅಂತ. ಬಟ್ ಇತ್ತೀಚೆಗಾಗಿರೋದು ಚೌಟ್ರಿ, ಮುಂಚೆ ಎಲ್ಲ ಇರಲಿಲ್ಲ. ನಾವು ಓದ್ಬೇಕಾರೆಲ್ಲ ಇರಲಿಲ್ಲ ಇದು. ಸೊ ಗೈಸ್, ಇವಾಗ ಹೋಗೋಣ. ನಾವು ಯಾವ ಪಾಯಿಂಟ್ ಅಂತ ತೋರಿಸ್ತೀನಿ. ಹೋಗು ನಿನ್ನೆ ಕಾಯಲ್ಲ ನಾವು. ಇಲ್ಲಿ ಚಿಕ್ಕ ಭೂಮಿಕಾ ಅಲ್ಲಿದೆ ನೋಡು, ಅಲ್ಲಿ ಪಕ್ಕದಲ್ಲಿ ಇಲ್ಲಿ ಟೀ ಕ್ಯಾಂಟೀನ್ ಇದೆಯಲ್ಲ, ಇಲ್ಲಿ ಕಾಂಡಿಮೆಂಟ್ಸ್. ಹಾಂ, ಬರೀದಿದ್ರೆ ಹಂಗೆ ಬರ್ಸು. ಸ್ವೀಟ್ ಕಡೆ ಸ್ವೀಟ್ನು ಘಮ ಅಂತಿರೋದ್ರೆ ಗೊತ್ತಾಗ್ತಾ ಇಲ್ವಾ? ಬರೋದು ಅಮ್ಮ. ಫ್ರೆಂಡ್ಸ್, ಬಂದ್ವಿ ಚೌಟ್ರಿ ಹತ್ರ. ಚೌಟ್ರಿ ಬಂದು ತನ್ವಿ ತ್ರಿಷಾ ಚೌಟ್ರಿ ಇದೆಯಲ್ಲ, ಅದ್ರ ಡೌನಲ್ಲೇ ಬರುತ್ತೆ. ತನ್ವಿ ತ್ರಿಷಾ ಚೌಟ್ರಿ ಟು ಡೈರಿ ಸರ್ಕಲ್ ಇದೆಯಲ್ಲ, ಅಲ್ಲೇ ಮೇನ್ ರೋಡಲ್ಲೇ ಇದೆ ಯಶಸ್ವಿನಿ ಅಂತ. ತುಂಬ ಚೆನ್ನಾಗಿದೆ. ಪಾರ್ಟಿಯಲ್ಲೂ ತುಂಬ ದೊಡ್ಡದಿದೆ. ರಿಸೆಪ್ಷನ್ನು ಈ ಥರ ಎಲ್ಲ ಮಾಡೋದಕ್ಕೆ ಚೆನ್ನಾಗಿದೆ. ಬರ್ತಡೇ, ಎಂಗೇಜ್ಮೆಂಟು, ಸೀಮಂತ ಈ ಥರ ತುಂಬ ನಡೆಯುತ್ತಂತೆ ಇಲ್ಲಿ. ಸೊ ಚೆನ್ನಾಗಿದೆ ಚೌಟ್ರಿ ಎಲ್ಲ. ಮೇನ್ ರೋಡಲ್ಲೇ ಇದೆ. ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ, ಚೆನ್ನಾಗಿದೆ. ಇವರೆಲ್ಲ
ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಅಂದರೆ ಇನ್ನೂ ಸ್ವಲ್ಪ ಸಮಯ ಆಗಲಿ, ಸ್ವಲ್ಪ ಅಡುಗೆ ಎಲ್ಲ ಆಗಬೇಕಿತ್ತು ಅಂತ ವೇಟಿಂಗ್ ಮಾಡ್ತಿದ್ರು. ಸ್ವಲ್ಪ ಸಿಟಿ ಅಲ್ವಾ, ಬಂದರೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಪಾರ್ಟಿ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಬೇಗ ಊಟ ಮುಗಿಸ್ಕೊಂಡು ಹೊರಟ್ಬಿಡ್ತಾರೆ. ಹಳ್ಳಿ ಸೈಡ್ ಹಂಗಲ್ಲ. ಹಳ್ಳಿಲಿ ಅಂದರೆ ಅಟ್ಲೀಸ್ಟ್ ಮನೆಗಾರ ಹೋಗಿ ಕೂತ್ಕೊಳ್ತಾರೆ. ಬಟ್ ಸಿಟಿ ಸೈಡ್ ಹಂಗಲ್ಲಲ್ವ, ಫಂಕ್ಷನ್ ಮುಗಿದ ತಕ್ಷಣ ಹೊರಟ್ಬಿಡ್ತಾರೆ. ಸೊ ಹಾಗಾಗಿ ಈ ಫಂಕ್ಷನಲ್ಲಿ ಸುಮಾರು ಮಕ್ಕಳು ಇದ್ದು ಆ ಮಕ್ಳುಗಳು ಅಳ್ತಿರೋದು ನೋಡಿ ನಾವು ನಮ್ಮ ಮಕ್ಳುಗಳೆಲ್ಲ ಹೆಂಗೆ ನಿಭಾಯಿಸಿದ್ವಿ ಅಂತ ನೆನಪಾಗೋದು. ಸೊ ಗೈಸ್ ತುಂಬ ಮಕ್ಳುಗಳು ಅಳ್ತಾನೇ ಇದ್ವು, ಅವು ಎತ್ಕೊಂಡು ತಿರುಗಾಡ್ತಾ ಇದ್ರು. ಇನ್ನೇನು ಪಾರ್ಟಿ ಶುರುವಾಯಿತು. ಬರ್ತಡೇ ಮಾಡೋ ಮಗುನೂ ಕೂಡ ತುಂಬ ಅಳ್ತಿತ್ತು. ಅದಕ್ಕೂ ತುಂಬ ಇರಿಟೇಷನ್ ಆಯಿತು ಅನಿಸುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಯಾಕೆ ಬರ್ತಡೇ ಮಾಡ್ತಾರಪ್ಪ ಅನಿಸ್ಬಿಡುತ್ತೆ. ಆ ಮಕ್ಳುಗಳು ನಿಲ್ಲಲ್ಲ ಒಂದು ಕಡೆ. ಅದು ಆಡೋದು ನೋಡಿದ್ರೆ ಈ ಬರ್ತಡೇನೂ ಬೇಡ ಏನೂ ಬೇಡ ಅನಿಸ್ಬಿಡುತ್ತೆ. ಅಷ್ಟು ಅಳ್ತಾ ಇತ್ತು ಆ ಮಗು, ನಿಲ್ತಿಲ್ಲ. ಕೆಲವೊಬ್ಬರು ಈಗ ನೋಡ್ಕೊಂಬಿಟ್ಟಿದ್ದಾರೆ, ಫಸ್ಟ್ ಇಯರ್ಗೆ ಯಾರೂ ಬರ್ತಡೇ ಮಾಡ್ತಾನೆ ಇಲ್ಲ. 2ನೇ ವರ್ಷದ ಬರ್ತಡೇನೇ ಜೋರಾಗಿ ಮಾಡ್ತಿದ್ದಾರೆ. ಯಾಕಂದರೆ ಮೊದಲನೇ ವರ್ಷದಲ್ಲಿ ಆ ಮಕ್ಳುಗಳು ಒಂದು ಕಡೆ ಇರಲ್ಲ, ಅಳೋದು, ರಚ್ಚೆ, ಸುಮ್ಮನೆ ಟೆನ್ಷನ್ ಬೇಡ ಅಂದ್ಬಿಟ್ಟು 2ನೇ ವರ್ಷದ ಬರ್ತಡೇನೇ ಎಲ್ಲರೂ ಸಾಮಾನ್ಯ ಸೆಲೆಬ್ರೇಷನ್ ಮಾಡ್ತಿರೋದು. ಬರ್ತಡೇ ಶುರುವಾಯಿತು. ಒಂದು 5 ಮಿನಿಟ್ಸು ಅವು ಮಗು ಅಳ್ತಾ ಇತ್ತು ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿದ್ರು ಅಷ್ಟೇ. ಊರಲ್ಲೇ ಜೋರಾಗಿ ಮಾಡಿದ್ರಲ್ಲ ಬಂದಿದ್ರಲ್ಲೇ ನಾನು ರತ್ನಾಜಿ ಅಂಕಲೇ ಅಲ್ಲೇ ಕೊಟ್ಟಿದ್ದೆ. ನೀವು ನಾವೆಲ್ಲ 4 ಜನ ನಾನು ರತ್ನಾಜಿ ಎಲ್ಲರೂ ಮಾತಾಡಿಸ್ತೀವಿ. ನಾವು ಬಿಲ್ ಕೊಡ್ಬೇಕಾರೆ ಎಲ್ಲರೂ ಊಟ ಮಾಡ್ಕೊಂಡು ಈ ಸಲ ಹಿಂಸೆ ಆಗಲಿಲ್ಲ, ಎಲ್ಲ ಒಟ್ಟಿಗೆ ಮಾಡಿದ್ರು. ದೇವಸ್ಥಾನ ಅದು ಕೇಕ್ ಬೀಸ್ಕಂತ ಇಲ್ಲ ಬರುತ್ತೆ ಹೊಸಿಗಳಿಗಿಲ್ಲ. ಬರ್ತಡೇ ಎಲ್ಲ ಮುಗೀತು. ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಜಾಮಿಟ್ರಿ ಬಾಕ್ಸು, ಈ ಥರ ಪೆನ್ಸಿಲ್ಸು ಎಲ್ಲ ತೊಗೊಂಡು ಬಂದಿದ್ರು. ಮಕ್ಳಿಗೆ ಒಂಥರ ಖುಷಿ ಅಲ್ವಾ, ಏನಾದರೂ ಕೊಟ್ಟರೆ ಅಯ್ಯೋ ನಮಗೆ ಅದು ಕೊಟ್ಟರು ಅಂತ. ಋತು ನನಗೆ ಅದು ಬೇಡ ಇದು ಬೇಡ ಅಂತಲೇ ಇದ್ದ, ಯಾವ್ದು ಇಸ್ಕೊಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವನಿಗೆ 10 ಸತಿ ಚೇಂಜ್ ಮಾಡಿ 10 ಸತಿ ಇಸ್ಕೊತಾನೆ ಅಂತಾನೆ ಅವನು. ಸೊ ಜಾಮಿಟ್ರಿ ಅವನಿಗೆ ಇಷ್ಟ ಇದ್ರೂ ಕೂಡ ಬೇಕಾದ್ರೆ ಚೇಂಜ್ ಮಾಡ್ತಾನೆ. ಆ ಥರ ಅವನು ಯಾವುದೇ ಆದರೂ ಅಷ್ಟೇ ಅವ್ರು ಕೊಟ್ಟಿದ್ದು ಇಸ್ಕೊಳಲ್ಲ. ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಇಸ್ಕೊಂಡು ಕೊನೆಗೆ ಯಾವುದು ಬೇಡದೇ ಇರೋದನ್ನೇ ತೊಗೊಂಡ್ಬರೋದವನು. ಮಕ್ಕಳಿಗಂತೂ ಖುಷಿ. ಜಾಮಿಟ್ರಿ ಬಾಕ್ಸ್ ಎಲ್ಲ ನೋಡಿ ನಾವು ಎಷ್ಟೇ ತಂದುಕೊಟ್ರು ಅವರು ಸಿಗೋ ಗಿಫ್ಟಲ್ಲಿ ಅವರು ಖುಷಿ ಪಡ್ತಾರೆ. ಸೊ ಹಾಗಾಗಿ ಪಾಪ ಎಲ್ಲ ಖುಷಿಯಿಂದ ನೋಡ್ತಾ ಇದ್ದು ನಂದು ಆ ಕಲರು, ನಂದು ಈ ಕಲರು ಅಂತ. ಮಕ್ಕಳು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ ಒಂದು 5 ನಿಮಿಷ. ಗೈಸ್ ಇನ್ನೇನು ಬರ್ತಡೇ ಎಲ್ಲ ಮುಗೀತು. ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಊಟಕ್ಕೆ ಹೋಗಬೇಕು. ಮಳೆ ಬೇರೆ ತುಂಬ ಬರ್ತಾ ಇದೆ. ಹಾಸನಲ್ಲಿ ತುಂಬ ಮಳೆ, ನಮಗೆಲ್ಲ ಏನು ಮಳೆ ಇಲ್ಲ. ಸೊ ಈಗ ಊಟ ಮುಗಿದ ತಕ್ಷಣ ಹೊರಡಬೇಕು. ಗಿಫ್ಟೆಲ್ಲ ಕೊಟ್ಟಾಯಿತು. ಈಗ ನಮ್ಮ ಫ್ಯಾಮಿಲಿ ಇದು, ಅಂದರೆ ನಮ್ಮ ಅತ್ತೆದಿರು 3 ಜನ ಇದ್ದಾರೆ. ಹಾಗೆ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಮ್ಮಮ್ಮ ಎಲ್ಲ ಇದ್ದರು. ಸೊ ಒಂದು ಫೋಟೋ ತೆಕ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇದು ನನ್ನ ಒಂದು ಪುಟ್ಟ ಫ್ಯಾಮಿಲಿ, ನಮ್ಮ ಸ್ವಂತ ಫ್ಯಾಮಿಲಿಲಿ ಇದು ಕೂಡ ಒಂದು ಪುಟ್ಟ ಫ್ಯಾಮಿಲಿ. ಸೊ ನಮ್ಮ ದೊಡ್ಡತ್ತೆ, ನಮ್ಮ ಲಾಸ್ಟ್ ಅತ್ತೆ, ನಮ್ಮ 3ನೇ ಅತ್ತೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಈಗ ಆನ್ ದ ವೇ ವಿಶಾಲ್ ಮಾರ್ಟ್ ಇತ್ತು. ಸೊ ಋತುಂಗೆ ಒಂದು
ಜೊತೆ ಚಪ್ಪಲ್ ಬೇಕಿತ್ತು. ಹಾಗೆ ನಾವು ಸೋಫಾ ಸೆಟ್ ತಂದಿದ್ವಲ್ಲ ಹೊಸ್ದಾಗೆ, ಅದಕ್ಕೆ ಸೋಫಾ ಸೆಟ್ ನೋಡೋಣ ಅಂತ ಬಂದಿದ್ದೀನಿ. ಬಟ್ ಇಷ್ಟ ಆದರೆ ತೊಗೊಳ್ತೀನಿ, ಇಲ್ಲ ಅಂದ್ರಿಲ್ಲ. ಹಾಗೆ ಋತು ಚಪ್ಪಲ್ನ ನೋಡ್ತಾ ಇದ್ದ, ಟ್ರೈ ಮಾಡ್ತಾ ಇದ್ದ. ಋತುಗೆ ಎಷ್ಟು ಜೊತೆ ಚಪ್ಪಲ್ ತಗೊಟ್ರು ಸಾಕಾಗಲ್ಲ, ಅಲ್ಲಿ ಎಲ್ಲಿ ಹೊಸದು ನೋಡ್ತಾನೆ ಸೊ ಇನ್ನು ಆಟ ಮಾಡ್ತಾನಲ್ಲ ಅದೇ ಕೊರಿತಿರ್ತಾನೆ ಅಂತ ಹೇಳ್ಬಿಟ್ಟು ಒಂದು ತೆಕ್ಕೊಳ್ಳೋಣ ಅಂತ ಹೋದೆ. ಸೊ ಅವ್ನಿಗೆ ಯಾವುದೂ ಸೈಜ್ ಆಗ್ತಾ ಇರಲಿಲ್ಲ, ಅವನಿಗೆ ಕ್ರ್ಯಾಕ್ಸ್ ಎಲ್ಲ ಬೇಕು ಅಂತೇಳಿ ಅಂತ ಇದ್ದ. ಸೊ ಎಲ್ಲ ಚಪ್ಪಲ್ಸು ಟೈಟ್ ಆಗ್ತಾಯಿತ್ತು, ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ಫೈನಲಿ ಅವನಿಗೂ ಕೂಡ ಚಪ್ಪಲ್ಸ್ ಸಿಕ್ತು. ಹಾಗೆ ಸೋಫಾ ಸೆಟ್ಟನ್ನು ಕೂಡ ತಗೊಂಡಾಯಿತು. ಹಾಗೆ ಇದೇ ಸೋಫಾ ಸೆಟ್, ನನಗೆ ಸೋಫಾ ಸೆಟ್ ಮನೇಲಿರೋ ಅಂಥ ಸೋಫಾ ಸೆಟ್ ಕಲ್ಲರು ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ. ಬಳೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತಾ? ಎಷ್ಟು? ಹೌದಾ, ಗೋಲ್ಡ್ ಅಂತ ಹೇಳ್ತಾರೆ? ಸೀರಿಯಸ್ಲಿ? ನಾನು ಮಾಡಿಸ್ಕೊಂಡಿದ್ದೇನೆ ಇತ್ತೀಚೆಗೆ. ಯಾವಾಗಲೂ ಆ್ಯಂಟಿಕ್ ಬರುತ್ತಲ್ಲ ಇವಾಗೆಲ್ಲ, ಆ್ಯಂಟಿಕ್ ಈ ಥರ. ಚೆನ್ನಾಗಿದೆ ಡಿಸೈನ್. ಅಲ್ಲೇ ಕಾಣಿಸ್ತಿಲ್ವನೋ ಲೈಸೆನ್ಸ್ ಎಲ್ಲ. ಬೆಸ್ಟ್ ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಈಗ ಬಸ್ಸಿಗೆ ಬಂದ್ವಿ, ದಾಸರಕೊಪ್ಪಲು ಬಸ್ಸಿಂದ, ಬಡಾವಣೆಯಿಂದ. ಸೊ ಗೈಸ್ ಈಗ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಆ್ಯಕ್ಚುಲಿ ಇದು ಹಳೆ ಬಸ್ ಸ್ಟ್ಯಾಂಡು, ಈಗ ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಷ್ಟೇ. ಸೊ ನಾವೆಲ್ಲ ಓದ್ಬೇಕಾದ್ರೆ ಎಷ್ಟೊಂದು ದೊಡ್ಡದಿತ್ತು ಅಂತಂದರೆ ತುಂಬ ದೊಡ್ಡದಿತ್ತು. ಈ ಥರ ಕಾಂಪ್ಲೆಕ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ನಾವೆಲ್ಲ ಓಡೋಡಿ ಬಂದು ಬಸ್ಸಿಗೆ ಹತ್ಕೊಳ್ತಿದ್ದು. ಸೊ ಟೈಮಿಂಗ್ಸ್ ಬಸ್ಸು ನಮಗೆಲ್ಲ, ನಮ್ಮ ಹಳ್ಳಿಗೆಲ್ಲ. ಸೊ ಋತುಂದು ನೋಡಿ, ಋತುಂದು ಮಾತೇ ಮಾತು. ಅವನಿಗೆ ಏನೂ ಕೆಲಸ ಇಲ್ಲ, ಏನೂ ಬೇರೆ ಕೊಡಿಸಿಲ್ಲ. ಸೊ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸೊ ಏನಾರು ಮಾಡ್ಕೊಳ್ಳಿ ಅಂತ ಅವ್ನಿಗೆ ಫೋನ್ ಕೊಟ್ಬಿಟ್ಟು ಕೂತಿದ್ದೀನಿ. ಅವನೇನೇನೋ ಮಾತಾಡ್ಕೊಂಡು ಹಾಡು ಹೇಳಿದ್ದ, ಬಟ್ ಜಾಸ್ತಿ ಅದನ್ನು ನಾನು ವಾಯ್ಸ್ನ ಕೊಟ್ಟು ಮನೆಗೆ ಬಂದ್ವಿ. ನಮಗೆ ಹೆಣ್ಮಕ್ಳಿಗೆ ಏನಂದರೆ ಅದನ್ನು ಹಾಕೊಂಡು ನೋಡೋದಲೆ ಅಥವಾ ಮನೆಗೆ ಹಾಕಿ ಅದನ್ನು ಯಾವ ಥರ ಕಾಣಿಸುತ್ತೆ ಅಂತ ನೋಡೋವರೆಗೂ ಸಮಾಧಾನನೇ ಇರಲ್ಲ. ಒಂದು ಬಟ್ಟೆ ಆಗಲಿ, ಒಂದು ಒಡವೆ ಆಗಲಿ, ಏನಾದ್ರು ಮನೆಗೆ ತಂದರೂ ಅಷ್ಟೇ. ಸೊ ಗೈಸ್ ನೋಡಿ, ಇದೇ ತಂದಿದ್ದು. ನನಗೆ ಕಲರ್ ತುಂಬ ಇಷ್ಟ ಆಯಿತು. ಸೊ ಪ್ರೈಸ್ ಕೂಡ ಪರವಾಗಿಲ್ಲ, 999 ರೂಪಾಯಿ, 1 ರೂಪಾಯಿ ಕಡಿಮೆ, 1000 ರೂಪಾಯಿ. ನನಗೆ ನನ್ನ ಸೋಫಾ ಸೆಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನೋ ಥರ ಕಾಣಿಸ್ತು. ಸೊ ಹಾಗಾಗಿ ಇದನ್ನು ಎತ್ಕೊಂಡೆ. ಗೈಸ್ ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ನಾನು ಇವತ್ತಿನ ಒಂದು ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಫಾಲೋ ಅಪ್ ಮಾಡೋದ ಮರಿಬೇಡಿ. ಗೈಸ್, ನಮ್ಮ ಮನೆ ಸೋಫಾ ಸೆಟ್ ಹೇಗಿದೆ ಅಂತ ನೀವು ಯಾರೂ ಕಮೆಂಟಲ್ಲಿ ತಿಳಿಸ್ತಿಲ್ಲ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಸೋಫಾ ಸೆಟ್ಗೆ ಕವರ್ ಯಾವ ಥರ ಕಾಣಿಸ್ತಿದೆ ಅಂತ ಅದು ಕೂಡ ಕಮೆಂಟಲ್ಲಿ ಹಾಕಿ. ಓಕೆ ಗೈಸ್, ನನಗೆ ಇದು ಕ್ವಾಲಿಟಿ ವೈಸ್ ನೋಡಿದ್ರೆ ಓಕೆ ಅನ್ನಿಸ್ತು, ಬಟ್ ಪ್ರೈಸು ಪರವಾಗಿಲ್ಲ ಅನ್ನಿಸ್ತು. ಹೊರಗಡೆ ಎಲ್ಲ ಹೇಗಿದೆಯೋ ನಾನು ಕೇಳಿಲ್ಲ, ಬಟ್ ಇಲ್ಲಿ ಇರೋದ್ರಲ್ಲಿ ನನಗಿಷ್ಟ ಆಯಿತು. ಹಾಗೆ ಪ್ರೈಸ್ ಕೂಡ ಪರವಾಗಿಲ್ಲ ಅನ್ನೋದಕ್ಕೋಸ್ಕರ ತಗೊಂಡೆ. ಇದು ಪ್ರೈಸ್ ಜಾಸ್ತಿ ಆಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು 1000 ರೂಪಾಯಿ ಇದು ಸೆಟ್ಟು. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.